ಚುನಾವಣೆ ನಡೆಯುತ್ತೆ. ಅದು ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾ ಇರುವಂಥ ವಯನಾಡಲ್ಲೂ ಕೂಡ ಚುನಾವಣೆ ನಡೆಯುತ್ತೆ. ಇಲ್ಲಿ ತನಕ ರಾಹುಲ್ ಗಾಂಧಿ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಾ ಮಾಡಲ್ವಾ ಅಂತಿತ್ತು. ಕಳೆದ ಬಾರಿ ಅಲ್ಲಿ ರಾಹುಲ್ ಗಾಂಧಿ ಸೋತು 2 ಕಡೆ ಸ್ಪರ್ಧೆ ಮಾಡಿದರು, ವಯನಾಡು ಮತ್ತು ಅಮೇಥಿಯಿಂದ ಸೋತಿದ್ರು ಸ್ಮೃತಿ ಇರಾನಿಯವರ ವಿರುದ್ಧ. ಈ ಬಾರಿ ಅವರು ಅಮೇಥಿಯಿಂದ ಸ್ಪರ್ಧೆ ಮಾಡಲ್ಲ, ವಯನಾಡಲ್ಲಿ ಸ್ಪರ್ಧೆ ಮಾಡ್ತಾರೆ ಅಂತ ಇತ್ತು. ವಯನಾಡಲ್ಲಿ ನಾಳೆ ಚುನಾವಣೆ ನಡೆಯುತ್ತೆ. ಇಲ್ಲಿ ತನಕ ಅವರು ಘೋಷಣೆ ಮಾಡಿಲ್ಲ. ಈಗ ಒಂದು ಮಾಹಿತಿ ಬರ್ತಾ ಇದೆ, ರಾಹುಲ್ ಗಾಂಧಿ ಅಮೇಥಿಯಿಂದ ಕೂಡ ಸ್ಪರ್ಧೆ ಮಾಡ್ತಾರಂತೆ. ನಾಳೆ ವಯನಾಡಿನಲ್ಲಿ ಮತದಾನ ನಡೆಯಲಿದ್ದು, ಮತ ಎಣಿಕೆ ಮುಗಿದ ಬಳಿಕ, ಮತ ಎಣಿಕೆ ಮುಗಿದ ಅಂತಂದರೆ ಮತದಾನ ಆದ ಬಳಿಕ, ಮತ ಎಣಿಕೆ ಮುಗಿದ ನಂತರ ಮತದಾನ ಆದ ಬಳಿಕ ಅಮೇಥಿ ಅಭ್ಯರ್ಥಿ ಹೆಸರು ಘೋಷಿಸಲಾಗತ್ತೆ. ಯಾಕೆ ಇಷ್ಟು ದಿನ ಕಾಯ್ದರು ಅಂತಂದರೆ, ಒಂದು ವೇಳೆ ಈಗಲೇ ಘೋಷಣೆ ಮಾಡಿದರೆ, ಏನಾದರೂ ಅಭ್ಯರ್ಥಿ ಘೋಷಣೆ ಮಾಡಿದರೆ ರಾಹುಲ್ ಗಾಂಧಿಗೆ ಒಂದು ರೀತಿಯಲ್ಲಿ ವಯನಾಡಿನಲ್ಲಿ ಕರೆಕ್ಟಾಗಿ ವೋಟ್ ಸಿಗತ್ತಾ ಇಲ್ವಾ ಅನ್ನುವಂಥ ಒಂದು ಡೌಟ್ ಇದೆ. ಯಾಕೆಂದರೆ ವಯನಾಡು ಜನ ಏನು ತೀರ್ಮಾನ ಮಾಡ್ಬೋದು, ಇವರು 2 ಕಡೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ವೇಳೆ 2 ಕಡೆ ಗೆದ್ದರೆ ಅಮೇಥಿ ಉಳಿಸ್ಕೋತಾರೆ, ಇದು ಉಳಿಸ್ಕೊಳ್ಳೋದಿಲ್ಲ, ನಾವು ಯಾಕೆ ವೋಟ್ ಹಾಕಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದರೆ, ಹಾಗಾಗಿ ಇವರು ಇಲ್ಲಿ ತನಕ ತುಟಿಕ್ ಅಂತ ಇಲ್ಲ. ವಯನಾಡು ಒಂದು ವೇಳೆ 2 ಕಡೆ ಗೆದ್ದರೆ ವಯನಾಡು ಕ್ಷೇತ್ರಕ್ಕೆ ಅವರು ರಾಜೀನಾಮೆ ಕೊಡ್ಬೋದು. ಸೊ ಹಾಗಾಗಿ ಮತದಾರನ ಮನಸ್ಸು ಬದಲಾಗಬಹುದು ಅಂಥೇಳಿ ಇಲ್ಲಿ ತನಕ ಅದನ್ನು ಗೌಪ್ಯವಾಗಿಟ್ಟಿದ್ದಾರೆ. ಮತದಾನ ಆದ ತಕ್ಷಣ ಘೋಷಣೆ ಮಾಡ್ತಾರಂತೆ. ಈ ಹಿಂದೆ ಅಲ್ಲಿಂದ ಪ್ರಿಯಾಂಕಾ ಗಾಂಧಿಯವರ ಗಂಡ ರಾಬರ್ಟ್ ವಾದ್ರಾ ಕೂಡ ಸ್ಪರ್ಧೆ ಮಾಡ್ತೇನೆ ಅನ್ನೋಂಥದ್ದಿತ್ತು, ಅದೀಗ ತಳ್ಳಲ್ಪಟ್ಟಿದೆ. ರಾಹುಲ್ ಗಾಂಧಿ ಅವರೇ ಅಮೇಥಿಯಿಂದ ಸ್ಪರ್ಧೆ ಮಾಡ್ತಾರಂತೆ. ಅಂದರೆ ಒಂದು ವೇಳೆ ಅಮೇಥಿಯಿಂದ ಸ್ಪರ್ಧೆ ಮಾಡಿದ್ರೆ ಫುಲ್ ಪ್ರಮಾಣದಲ್ಲಿ ಅಲ್ಲಿ ಕೆಲಸ ಮಾಡ್ಬೋದು ಅಂತೇಳಿ. ಬನ್ನಿ, 2019ರಲ್ಲಿ ರಾಹುಲ್ ಗಾಂಧಿ ಏನಾಯಿತು? ಇಲ್ಲಿ ಸ್ಮೃತಿ ಇರಾನಿ ರಾಹುಲ್ ಗಾಂಧಿ ವಿರುದ್ಧ ಗೆಲ್ತಾರೆ. ರಾಹುಲ್ ಗಾಂಧಿ ಅವರಿಗೆ ಸ್ಮೃತಿ ಇರಾನಿಯವರಿಗೆ 4,68,514 ಮತಗಳು ಸಿಗುತ್ತೆ, 49.69%. ಹಾಗೆಯೇ ರಾಹುಲ್ ಗಾಂಧಿ ಅವರಿಗೆ 4,13,394 ಮತಗಳು, ಒಂದು 50,000 ಮತಗಳ ಅಂತರದಿಂದ ಸೋತೋಗ್ಬಿಡ್ತಾರೆ. ಅದಕ್ಕಿಂತ ಮೊದಲು 2014ರಲ್ಲಿ ಸ್ಮೃತಿ ಇರಾನಿ ಸೋಲ್ತಾರೆ ಇವರ ವಿರುದ್ಧ 1,40,000 ಮತಗಳ ಅಂತರದಿಂದ. ಮತ್ತೆ ಸ್ಮೃತಿ ಇರಾನಿ ಮತ್ತು ರಾಹುಲ್ ಗಾಂಧಿ ಮುಖಾಮುಖಿ ಆಗ್ತಾರೆ. ಈ ಬಾರಿ ಕೂಡ ರಾಹುಲ್ ಗಾಂಧಿ 2 ಕಡೆ ಸ್ಪರ್ಧೆ ಪಕ್ಕ ಆಗಿದೆ. ಅಮೇಥಿಯಿಂದ ವಾದ್ರಾ ಸ್ಪರ್ಧೆ ಅಂತ ಸುದ್ದಿ ಹಬ್ಬಿತ್ತು, ಅಂದರೆ ರಾಬರ್ಟ್ ವಾದ್ರಾ ಇವರ ಭಾವ. ಆದರೆ ಅಮೇಥಿಯಿಂದ ವಾದ್ರಾ ಸ್ಪರ್ಧಿಸುವುದು ಸುಳ್ಳು ಅಂತಾಗಿದೆ. ಸೋನಿಯಾ ಗಾಂಧಿ ಅಳಿಯನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡ್ತಾ ಇಲ್ಲ. ಅಮೇಥಿಯಿಂದ ರಾಹುಲ್ ಗಾಂಧಿ ಅವರೇ ಕಣಕ್ಕಿಳಿಯುತ್ತಾರೆ. ಮೇ 1ರಂದು ರಾಹುಲ್ ಗಾಂಧಿ ನಾಮಿನೇಷನ್ ಸಾಧ್ಯತೆ ಇದೆಯಂತೆ. ಅಂದರೆ 7 ಹಂತದ ಚುನಾವಣೆ. ನಾಮಿನೇಷನ್ ವೇಳೆ ರಾಹುಲ್ ಗಾಂಧಿ ರಾಮ ಮಂದಿರಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಇದು ನೋಡಿ, ರಾಮ ಮಂದಿರಕ್ಕೆ ಹೋಗಿರಲಿಲ್ಲ ಯಾರು ಕೂಡ, ರಾಮ ಮಂದಿರಕ್ಕೆ ಭೇಟಿ ಕೊಟ್ಟು ನಂತರ ಅವರು ಉಮೇದುವಾರಿಕೆಯನ್ನು ಸಲ್ಲಿಸಲಿದ್ದಾರಂತೆ. ಪ್ರಧಾನಿ ಮೋದಿ ಮಧ್ಯಪ್ರದೇಶದಲ್ಲಿ ಮಾತಾಡ್ತಾ ಇದ್ದರು. ಇಂಡಿಯಾ ಒಕ್ಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಘೋಷಣೆ ಮಾಡಿಲ್ಲ. ಮತ್ತೊಂದು ಕಡೆ ಈ ನಾಯಕರ ನಡುವೆ ಕಚ್ಚಾಟ ಇದ್ದೇ ಇದೆ. ಅದನ್ನೆಲ್ಲ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಇಂಡಿ ಮೈತ್ರಿಕೂಟ ವರ್ಷಕ್ಕೊಬ್ಬರು ಪ್ರಧಾನಿ ಮಾಡ್ತಾರಾ? ನಿಮಗೆ ವರ್ಷಕ್ಕೊಬ್ಬರು ಪ್ರಧಾನಿ ಬೇಕಾ ಅಥವಾ ನಾನು ಬೇಕಾ ಅಂಥೇಳಿ ಮತದಾರರಿಗೆ ಪ್ರಶ್ನೆ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ BJP ಸಮಾವೇಶದಲ್ಲಿ ಮಾತನಾಡಿದ ಮೋದಿ, ಇಂಡಿಯಾ ಮೈತ್ರಿಕೂಟ ತಮ್ಮ ನಾಯಕತ್ವ ಸಮಸ್ಯೆ ಪರಿಹರಿಸಲು 1 ವರ್ಷ ಒಬ್ಬ ಪ್ರಧಾನಿ ಎನ್ನುವಂಥ ಸೂತ್ರ ಬಳಸುವುದಕ್ಕೆ ಮುಂದಾಗಿದೆ.